ಕಾಡನ್ನು ನಡುಕಿಸಿದ ಸಿಂಹರಾಜವನ್ನು ಕಾಡು ಪ್ರಾಣಿಗಳು ಬಲೆಗೆ ಬೀಳಿಸಿದರು. ಬನ್ನಿ ಹೇಗೆ ಅಂತ ನೋಡೋಣ. ನಮಗೆ ಈ ಕಾಡಲ್ಲಿ ನೆಮ್ಮದಿಯಾಗಿ ಬಾಳೋದಕ್ಕೆ ಆಗ್ತಿಲ್ಲ. ಈ ಸಿಂಹರಾಜವು ಅಲ್ಲೂ ಇಲ್ಲೂ ಎಲ್ಲ ಕಡೆನೂ ಅಡಗಿಕೊಂಡು ನಮ್ಮನ್ನು ಅಟ್ಯಾಕ್ ಮಾಡ್ತಿದ್ದಾರೆ. ಇದಕ್ಕೆ ಒಂದು ಪರಿಹಾರ ಕಂಡಿಡಿಬೇಕು. ಹೌದು ಹೌದು, ನೀನ್ ಹೇಳ್ತಿರೋದು ಸರಿನೇ. ಎಲ್ಲಿಂದ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಈ ಕಾಡಲ್ಲಿ ನೆಮ್ಮದಿಯಾಗಿ ಸ್ವಲ್ಪ ನೀರ್ ಕುಡಿದು ಎಷ್ಟು ಕಾಲ ಆಯ್ತು ಗೊತ್ತಾ? ಈ ಸಮಸ್ಯೆ ನಾವು ಹೇಗಾದ್ರೂ ಸಾಲ್ವ್ ಮಾಡ್ಲೇಬೇಕು. ಹೌದಪ್ಪ, ಹೋದ ವಾರ ನಮ್ಮ ಫ್ರೆಂಡ್ ಅನ್ನು ರಾಜ ಈ ತರ ಅಟ್ಯಾಕ್ ಮಾಡಿ ತಿನ್ಬಿಟ್ರು. ಪಾಪ ನನ್ ಫ್ರೆಂಡ್. ರಾಜ ನನ್ನ ಹತ್ರ ಕೂಡ ಬಂದ್ರು. ಆದ್ರೆ ನಾನ್ ಯಾರು ಬುದ್ಧಿ ಉಪಯೋಗಿಸಿ ಹೆಂಗೋ ತಪ್ಪಿಸ್ಕೊಬಿಟ್ಟೆ. ದೇವರೇ. ನಿನ್ ಬುದ್ಧಿ ಬಗ್ಗೆ ನನಗಿಂತ ಜಾಸ್ತಿ ಯಾರಿಗೂ ಗೊತ್ತಿಲ್ಲ. ನನ್ ಕೈಯಲ್ಲಿ ಒಂದು ಐಡಿಯಾ ಇದೆ. ಅದೇನಪ್ಪ ಕಪೀಶ? ನನ್ ಕೈಯಲ್ಲಿ ತುಂಬಾ ಬಾಳೆಹಣ್ಣುಗಳಿದೆಯಲ್ಲ, ಅದು ಒಂದೊಂದಾಗಿ ದಾರಿಯಲ್ಲಿ ಹಾಕೋಣ. ಅದು ರಾಜ ತಿನ್ಕೊಂಡ್ ಬರ್ತಾರಲ್ಲ, ಅವಾಗ ನಮಗೆ ಹಿಂದುಗಡೆಯಿಂದ ಹೋಗಿ ಹಿಡಿದು ಬಿಡೋಣ. ಹೆಂಗೆ ನಾವು? ಲೋ ಕಪೀಶ ಗೂಬೆ, ನಿನಗೆ ಬುದ್ಧಿ ಇದೆಯಾ ಇಲ್ವಾ? ರಾಜ ಎಷ್ಟು ಬಲಶಾಲಿ, ಆತರ ಈಸಿಯಾಗಿ ಹಿಂದ್ಗಡೆಯಿಂದ ಹಿಡಿಯೋದೆಲ್ಲ ಸಾಧ್ಯನೇ ಅಲ್ಲ. ಒಂದು ಕೆಲಸ ಮಾಡೋಣ, ಅವರು ಹಣ್ಣುಗಳನ್ನು ತಿನ್ಕೊಂಡು ಬರ್ತಾರಲ್ವಾ, ಅವಾಗ ಹಿಂದ್ಗಡೆಯಿಂದ ಹೋಗಿ ನಮಗೆ ಆ ಜಲಪಾತೆಯಲ್ಲಿ ತಳ್ಬಿಡೋಣ. ಏನಂತೀಯ? ಅಯ್ಯೋ ಅಯ್ಯೋ, ಇದರಲ್ಲಿ ಯಾರು ದೊಡ್ಡ ಗೂಬೆ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಸಿಂಹರಾಜ ಹಣ್ಣು ತಿಂತಾರ? ಅವರು ಹಣ್ಣು ತಿನ್ನೋರಾಗಿದ್ರೆ ಈ ಚರ್ಚೆ ಏನಕ್ಕೆ? ಅವರು ಮಾಂಸಾಹಾರಿ ಅಲ್ವಾ? ಆಗ್ತಿಲ್ಲ ನನಗೆ. ಚಿಕ್ಕ ಪಕ್ಷಿ, ನೀನೇ ಒಂದು ಐಡಿಯಾ ಕೊಡು. ರಾಜ ಹೋಗೋ ದಾರಿಯಲ್ಲಿ ನಾವು ಒಂದು ಹೊಂಡವನ್ನು ಅಗಿಯೋಣ. ಮತ್ತೆ ಆ ಹೊಂಡವನ್ನು ಹುಲ್ಲುಗಳು ಎಲೆಗಳು ಎಲ್ಲ ಹಾಕಿ ಮುಚ್ಚೋಣ. ರಾಜ ಅದರಲ್ಲಿ ಬೀಳುತ್ತಾರೆ ಅಷ್ಟೇ. ಚಿಕ್ಕ ಪಕ್ಷಿ, ನಿನ್ ಬುದ್ಧಿ ಹೋ. ಚಿಕ್ಕ ಪಕ್ಷಿ ಬುದ್ಧಿ ಬಗ್ಗೆ ಹೇಳ್ಬೇಕಾ ಏನು? ಹಾಗೆ ಸಿಂಹರಾಜ ಪ್ರತಿದಿನ ಹೋಗೋ ದಾರಿಯಲ್ಲಿ ಅವರೆಲ್ಲರೂ ಸೇರ್ಕೊಂಡು ಒಂದು ಹೊಂಡವನ್ನು ಅಗಿದರು ಮತ್ತು ಅದ್ರ ಮೇಲೆ ಹುಲ್ಲುಗಳು ಎಲೆಗಳು ಎಲ್ಲ ಹಾಕಿ ಮುಚ್ಚಿದರು. ರಾಜ ಬರಕ್ಕೆ ಟೈಮ್ ಆಗ್ತಿದೆ. ಎಲ್ಲರೂ ಬೇಗ ಬನ್ನಿ, ಅಲ್ಲಿ ಆ ಮರ ಹಿಂದೆ ಹೋಗಿ ಅದಕ್ಕೆ ಕೊಲ್ಲೋಣ. ಏನಿದು, ಇವತ್ತು ನಮ್ ಕಣ್ಣಲ್ಲಿ ಯಾರು ಸಿಗ್ತಾನೆ ಇಲ್ವಲ್ಲ. ಅಯ್ಯೋ. ಹಾಗೆ ಕಾಡು ರಾಜ ಬಲೆಯಲ್ಲಿ ಬಿದ್ದರು.